ಸ್ನೇಹಿತರೆ, ಕನ್ನಡಿಗರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು ಅನ್ಕೊಳ್ತೀನಿ. ಅದೇನಪ್ಪ ಅಂತಂದ್ರೆ, ಈ ಒಂದು ಷೇರು ಮಾರುಕಟ್ಟೆ ಇನ್ವೆಸ್ಟ್ಮೆಂಟ್ ನಲ್ಲಿ ದಕ್ಷಿಣ ಭಾರತದಲ್ಲೇ ಕರ್ನಾಟಕ ನಂಬರ್ 1 ಪ್ಲೇಸ್ಗೆ ಬಂದಿದೆ ಅಂತ ಹೇಳ್ಬೋದು. ಇವತ್ತಿಗೆ ನಮ್ಮ ಕರ್ನಾಟಕದಲ್ಲಿ 1.235 ಕೋಟಿ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎರಡನೇದಾಗಿ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಬರ್ತಕ್ಕಂಥದ್ದು. ಹಾಗೇನೆ ನಮ್ಮ ಭಾರತದಲ್ಲೇ ನಮ್ಮ ಕರ್ನಾಟಕ 6ನೇ ಸ್ಥಾನದಲ್ಲಿದೆ. ಬರೋಬ್ಬರಿ 10.5 ಮಿಲಿಯನ್ ಇನ್ವೆಸ್ಟರ್ಸ್ ಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೇವಲ 0.5 ಮಿಲಿಯನ್ ಜನ ಬಂದ್ರು ಅಂತಂದ್ರೂ ಕೂಡ ನಮ್ಮ ಕರ್ನಾಟಕ 4ನೇ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ರಾಜಸ್ಥಾನ, ವೆಸ್ಟ್ ಬೆಂಗಾಲ್ ಎರಡೂ ಕೂಡ 11 ಮಿಲಿಯನ್ ಇನ್ವೆಸ್ಟರ್ಸ್ ಗಳನ್ನ ಹೊಂದಿದ್ದಾರೆ ಅಂತ ಹೇಳಬಹುದು. ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನೋದು ರೀತಿಯಲ್ಲಿ ಎಲ್ಲಾ ಸೆಕ್ಟರ್ ಗಳನ್ನಲ್ಲೂ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ. ಹಾಗೇನೆ ಎಲ್ಲರೂ ಕೂಡ ಷೇರು ಮಾರುಕಟ್ಟೆ ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಬೇಕು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕು. ಇದರಿಂದ ನಮ್ಮ ಆರ್ಥಿಕತೆಗೆ ಮತ್ತೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಬಹುದು. ಸೊ ಹಾಗೇನೆ ನಮ್ಮ ಟ್ರೇಡ್ ಜಿನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನೀವೇನಾದ್ರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ನಮಗೆ ಡಿಮಾಟ್ ಅಕೌಂಟ್ ಕಂಪಲ್ಸರಿ ಆಗಿರುತ್ತೆ. ನೀವು ಪ್ಲೇ ಸ್ಟೋರ್ಗೆ ಹೋಗಿ ಟ್ರೇಡ್ ಜಿನಿ ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೇನೆ ಇನ್ನ ಒಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಈ ಒಂದು ಷೇರು ಮಾರುಕಟ್ಟೆಯ ಡಿಮಾಟ್ ಆಪ್ ಅನ್ನ ಕನ್ನಡದಲ್ಲೂ ಕೂಡ ಬಳಸಬಹುದು. ಅದು ಕೂಡ ಟ್ರೇಡ್ ಜಿನಿಯಲ್ಲಿ ನಿಮಗೆ ಈ ಒಂದು ಸೌಲಭ್ಯ ದೊರೆಯುತ್ತೆ ಅಂತ ಹೇಳಬಹುದು. ಸೊ ನಿಮ್ಗೇನಾದ್ರೂ ಇದೇ ರೀತಿಯ ಒಂದು ಷೇರು ಮಾರುಕಟ್ಟೆ ಬಗ್ಗೆ ಕಂಟೆಂಟ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.